ಅದು ಅಂತಿಂಥ ಗ್ಯಾಂಗ್ ಅಲ್ಲ, ಕಗ್ಗತ್ತಲಲ್ಲೇ ಕಾಡು ಬಿಟ್ಟು ನಾಡಲ್ಲಿ ಬೀಟ್ ಹಾಕೋ ಗ್ಯಾಂಗ್. ಎಕರೆಗಟ್ಟಲೆ ಜಮೀನು ನೆಲಸಮ ಮಾಡ್ತಿರೋ ಈ ಪುಂಡ ಪ್ರಚಂಡ ಕಾಡಾನೆಗಳ ಜೊತೆಗೆ ಒಂಟಿ ಸಲಗವೂ ಕೂಡ ಭಯ ಹುಟ್ಟಿಸ್ತಿದೆ. ಗಜಪಡೆ ಆಟಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಜನ ದಿಕ್ಕೆಟ್ಟಿದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ, ಇದು ನನ್ನ ಏರಿಯಾ, ನಂದೇ ಹವಾ ಅಂತ ದಿಲ್ದಾರಾಗಿ ಓಡಾಡ್ತಿದ್ದ. ಒಂದು ಕಡೆ ಭೀಮಾ ಆನೆ ಹೆಜ್ಜೆ ಹಾಕ್ತಾ ಅಡ್ಡಾಡ್ತಿದ್ದಾನೆ, ಮತ್ತೊಂದು ಕಡೆ 23 ಕಾಡಾನೆಗಳ ಹಿಂಡು ಸಿಕ್ಕ ಬೆಳೆಗಳನ್ನೆಲ್ಲ ನುಂಗಿ ನುಗ್ಗುತ್ತಿವೆ. ಕಾಡಾನೆಗಳ ಹಾವಳಿಗೆ ಕಾಫಿ ನಾಡಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಚಿಕ್ಕಮಗಳೂರಿನ ಜನ ಕಾಡಾನೆಗಳ ಕಾಟಕ್ಕೆ ನಲುಗಿ ಹೋಗಿದ್ದಾರೆ. ಸಕಲೇಶಪುರ ಭಾಗದಿಂದ ಬೀಟಮ್ಮ ಆನೆಗಳ ಗುಂಪಿನ ಮತ್ತೊಂದು ತಂಡ ಬೇರ್ಪಟ್ಟಿದ್ದು ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟಿವೆ. 23 ಆನೆಗಳ ಈ ತಂಡ ಮೂಕ್ತಿಹಳ್ಳಿ ವಸ್ತಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 13 ಗ್ರಾಮಗಳಲ್ಲಿ ಸಂಚರಿಸುತ್ತಿವೆ. ರಾಗಿ, ಭತ್ತ, ಜೋಳ, ತೆಂಗು, ಶುಂಠಿ ಸೇರಿದಂತೆ ಸಿಕ್ಕ ಬೆಳೆಗಳನ್ನೆಲ್ಲ ನಾಶಪಡಿಸುತ್ತಿವೆ. ಇದರಿಂದಾಗಿ ಸ್ಥಳೀಯರು ಕಂಗಾಲಾಗಿದ್ದಾರೆ. ಒಂದು 20ನಿಂದ ಮುಕ್ತಿಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ದುಮ್ಗೆರೆ, ಎಮ್ಎಂಡಹಳ್ಳಿ, ಕೆಸುಮನೆ ಅಲ್ಲಿ ಬಂದು ಜನಗಳಿಗೆ ಮತ್ತು ಕಾಫಿ ತೋಟ, ಅಡಿಕೆ ಗದ್ದೆ, ರಾಗಿ ಎಲ್ಲ ನಾಶ ಮಾಡ್ತೈತೆ. ಅರಣ್ಯ ಅಧಿಕಾರಿಗಳು ಎಚ್ಚೆತ್ತು ಇದಕ್ಕೆ ಕ್ರಮ ವಹಿಸಬೇಕು ಮತ್ತು ರೈತರಿಗೆ ಪರಿಹಾರ ಒದಗಿಸಿಕೊಡಬೇಕು. ಕಳೆದ 20 ದಿನಗಳಿಂದ ಕಾಫಿ ನಾಡಿನಲ್ಲಿ ಬೀಟಮ್ಮ 2ನೇ ಗ್ಯಾಂಗ್ ಹಾವಳಿ ಇಡ್ತಿದೆ. ಈ ಗುಂಪಿನಿಂದ ಬೇರ್ಪಟ್ಟಿದ್ದ ಭೀಮಾ ಆನೆ ಕೂಡ ಈಗ ಗ್ಯಾಂಗ್ ಅನ್ನ ಹುಡುಕುತ್ತಾ ಜಿಲ್ಲೆಗೆ ಕಾಲಿಟ್ಟಿದೆ. ಬೇಲೂರು ಮಾರ್ಗವಾಗಿ ಮಾರಿಕಟ್ಟೆ ಗ್ರಾಮದ ಸಮೀಪದ ಕೆಸವಿನ ಮನೆ ಗ್ರಾಮಕ್ಕೆ ಒಂಟಿ ಸಲಗ ಬಂದಿದ್ದು ತನ್ನ ಸದಸ್ಯರಿಗಾಗಿ ಹುಡುಕಾಡ್ತಿದೆ. ಭೀಮಾ ಆನೆಯ ಭಯದಿಂದ ರೈತರು ಜಮೀನುಗಳತ್ತ ಹೋಗಲು ಭಯಪಡ್ತಿದ್ದಾರೆ. ಹೋದರ್ಸಿಂದ ಬರ್ತಾ ಇದ್ದಾವೆ ಆನೆ, ಹಿಂದೆ ಯಾವತ್ತೂ ನೋಡಿಲ್ಲ ನಾವು. ಆನೆ ಬಂದಿರೋದೇ ನೋಡಿರಲಿಲ್ಲ. ಏನಾರ ನಮಗೆ ಇದು ಆನೆಯ ಎಲ್ಲರ ಕಾಡಿಗೆ ತಗೊಂಡೋಗಿ ಬಿಡಬೇಕು. ಹೊಟ್ಟೆ ತುಂಬಕ್ಕೆ ಏನು ಮಾಡೋದು, ತೋಟಕ್ಕೂ ಬರಬೇಡಿ ನೀವು ಜನ, ಆನೆ ಬಂದವೆ ನಾವೇನು ಮಾಡೋಣ ಅಂತ ಹೇಳ್ತಿದ್ದಾರೆ. ನಾವೇನು ಮಾಡೋದು ಸರ್, ನಮಗೆ ಈ ಜೋಳ ಎಲ್ಲ ನಾಶ ಮಾಡಿ ಹಾಕಿತ್ತೆ. ನಮಗೆ ಏನಾರ ನೀವು ಕೊಡಲೇಬೇಕು. ನಾವೇನು ಮಾಡೋದು, ಹೊಟ್ಟೆ ತುಂಬಿಸ್ಕೊಳೋದಾದ್ರೆ ಹೆಂಗೆ ತುಂಬಿಸ್ಕೋಬೇಕು? ಬೀಟಮ್ಮ ಗ್ಯಾಂಗ್ 2ರಲ್ಲಿರುವ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿಲ್ಲ. ಹೀಗಾಗಿ ಎಲ್ಲಿವೆ ಅನ್ನುವುದನ್ನ ಪತ್ತೆ ಹಚ್ಚುವುದೇ ಅರಣ್ಯ ಇಲಾಖೆ ಇಟಿಎಫ್ಗೆ ಸವಾಲಾಗಿದೆ. ರಾತ್ರಿ ಆಗ್ತಿದ್ದಂತೆ ಗ್ರಾಮದ ಅಕ್ಕಪಕ್ಕದ ಜಮೀನುಗಳತ್ತ ಕಾಡಾನೆಗಳು ಬರ್ತಿದ್ದು ಬೆಳೆಗಳನ್ನ ನುಂಗುತ್ತಿವೆ. ಅರಣ್ಯ ಇಲಾಖೆ ಇನ್ನಾದ್ರೂ ಗಮನ ಹರಿಸಿ ಕಾಡಾನೆಗಳ ಹಿಂಡನ್ನ ಅರಣ್ಯಕ್ಕೆ ಓಡಿಸಬೇಕಿದೆ. ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.